ನಮಸ್ಕಾರ ವೀಕ್ಷಕರೇ, ವಿಷ್ಣುವರ್ಧನ್ ಅವರು ಯಾವ ರೀತಿ ಸಾವನ್ನಪ್ಪಿದ್ರು? ವಿಷ್ಣುವರ್ಧನ್ ಅವರ ಸಾವಿನ ಹಿಂದೆ ನಾಗವಲ್ಲಿಯ ಕೈವಾಡ ಇತ್ತ. ವಿಷ್ಣುವರ್ಧನ್ ಅವರಿಗೆ ಅವರ ಸಾವಿನ ಬಗ್ಗೆ ಮುಂಚೆಯೇ ತಿಳಿದಿದ್ರ? ಅವರ ಸಾವಿನ ಬಗ್ಗೆ ಮುಂಚೆ ಅವರಿಗೆ ತಿಳಿದಿತ್ತು, ಅದು ಕೂಡ ಕೆಲ ಸಾಕ್ಷಿಗಳನ್ನ ಕೂಡ ಕೊಡ್ತೀನಿ. ಜೊತೆಗೆ ವಿಷ್ಣುವರ್ಧನ್ ಅವರು ಸಾವನ್ನಪ್ಪುವ ಹಿಂದಿನ ದಿನ ತನ್ನ ಪತ್ನಿಯಾದಂತಹ ಭಾರತಿ ವಿಷ್ಣುವರ್ಧನ್ ಅವರಿಗೆ ತುಂಬಾ ನೋವಿನಿಂದ ಒಂದು ಮಾತನ್ನ ಹೇಳಿದ್ರಂತೆ. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವರ ಕೊನೆ ದಿನಗಳಲ್ಲಿ ಅವರು ಎಷ್ಟೆಲ್ಲಾ ಸಂಕಷ್ಟಗಳನ್ನ ಎದುರಿಸಿದ್ರು, ಅವರ ಜೀವನದಲ್ಲಿ ಇಷ್ಟೆಲ್ಲಾ ಅವಮಾನಗಳನ್ನ ಎದುರಿಸಿದ್ರು ಅಂತ ಒಂದೊಂದೇ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಮೊದಲನೇದಾಗಿ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ಸಂಪತ್ ಕುಮಾರ್. ಅವರು 18 ಸೆಪ್ಟೆಂಬರ್ 1950ರಂದು ಮೈಸೂರಿನಲ್ಲಿ ಜನಿಸುತ್ತಾರೆ. ವಿಷ್ಣುವರ್ಧನ್ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಸಿನಿಮಾದ ಮೂಲಕ ನಟನೆ ಮತ್ತು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದಾದ ನಂತರ ಅವರು ನಾಗರಹಾವು ಸಿನಿಮಾದಲ್ಲಿ ನಾಯಕನಾಗಿ ಪಾತ್ರ ಮಾಡಿ ಒಬ್ಬ ಸ್ಟಾರ್ ನಟನಾಗಿ ಬೆಳೀತಾರೆ. ನಂತರ ಅವರು ತಮ್ಮ 24ನೇ ವಯಸ್ಸಿನಲ್ಲಿ ನಟಿ ಭಾರತಿ ಅವರನ್ನ ಬೆಂಗಳೂರಿನಲ್ಲಿ ಮದುವೆ ಆಗ್ತಾರೆ. ಇನ್ನ ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಅವಮಾನಗಳನ್ನ ಎದುರಿಸಿದ್ದಾರೆ ಅದಕ್ಕೆ ನಾನು ಈಗ ಹೇಳುವಂತಹ ಇದೊಂದು ಘಟನೆ ಸಾಕು. ಅದು ಏನಂದ್ರೆ, ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಚಿತ್ರೀಕರಣ ನಡೆಯುವ ಸಮಯದಲ್ಲಿ ರಾಜ್ಕುಮಾರ್ ಅವರ ಮೇಲೆ ಬೇಕಂತಲೇ ಬಂದೂಕಿನಿಂದ ಗುಂಡು ಹಾರಿಸಿದ್ರು ಅಂತ ಒಂದು ಸುಳ್ಳು ಸುದ್ದಿಯನ್ನ ನಂಬಿದ ಜನರು ಹೀಗೆ ಒಂದು ಸಾರಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರು ಒಂದು ಸಮಾರಂಭಕ್ಕೆ ಹೋಗ್ಬೇಕಾಗುತ್ತೆ. ಆ ಸಮಾರಂಭದಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಆಗ ರಾಜ್ಕುಮಾರ್ ಅವರು ಮುಂದೆ ಆ ಸಮಾರಂಭಕ್ಕೆ ಹೋಗಿರ್ತಾರೆ. ನಂತರ ವಿಷ್ಣುವರ್ಧನ್ ಅವರು ಆ ಸಮಾರಂಭದ ವೇದಿಕೆ ಕಡೆಗೆ ಹೋಗುವಾಗ ಅಲ್ಲಿ ಸೇರಿದಂತ ಸಾಕಷ್ಟು ಜನರಲ್ಲಿ ಒಬ್ಬರು ವಿಷ್ಣುವರ್ಧನ್ ಅವರ ಮೇಲೆ ಚಪ್ಪಲಿ ಎಸೆತಾರೆ. ಆಗ ಅಲ್ಲಿದ್ದಂತ ರಾಜ್ಕುಮಾರ್ ಅವರು ಎದ್ದು ನಿಂತು, ನಾವೆಲ್ಲ ಕಲಾವಿದ್ರು, ನಾವೆಲ್ಲರೂ ಕೂಡ ಒಂದೇ, ನೀವು ಈ ರೀತಿ ಅವಮಾನ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತಾರೆ. ತನಗಾದ ಅವಮಾನದಿಂದ ವಿಷ್ಣುವರ್ಧನ್ ಅವರು ಮುಜುಗರಗೊಂಡು ಅಲ್ಲಿಂದ ತಕ್ಷಣವೇ ಹೊರಗೆ ಹೋಗ್ತಾರೆ. ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ತಾನು ಬದುಕಿದ್ದ ದಿನಗಳಲ್ಲಿ ಎಷ್ಟೆಲ್ಲಾ ಅವಮಾನಗಳಿಗೆ ಒಳಗಾಗಿದ್ರು ಅಂತ, ಇಷ್ಟೆಲ್ಲಾ ತೊಂದರೆಗಳನ್ನ ಅನುಭವಿಸಿದ್ರು ಅಂತ. ಈ ರೀತಿ ಹೇಳುತ್ತಾ ಹೋದ್ರೆ ವಿಷ್ಣುವರ್ಧನ್ ಅವರಿಗೆ ಎದುರಾದ ಅವಮಾನಗಳು ಅಷ್ಟಿಷ್ಟಲ್ಲ. ಇನ್ನು ವಿಷ್ಣುವರ್ಧನ್ ಅವರ ಕೊನೆಯ ದಿನಗಳು ಹೇಗಿತ್ತು ಅಂತ ನೋಡೋದಾದ್ರೆ, ವಿಷ್ಣುವರ್ಧನ್ ಅವರ ಕೊನೆಯ ದಿನಗಳು ಇಲ್ಲಿವೆ. ಅವರ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು ಕಾಡೋಕೆ ಶುರುವಾಯಿತು. ಮೊದಲು ವಿಷ್ಣುವರ್ಧನ್ ಅವರ ದೇಹದಲ್ಲಿ ಬ್ಲಡ್ ಪ್ರೆಷರ್ ಅಂದ್ರೆ ಬಿಪಿ ಏರುಪೇರಾಗಲಿಕ್ಕೆ ಶುರುವಾಯಿತು. ಅದು ಹಾಗೆ ಮುಂದುವರಿಯುತ್ತಾ ಬ್ಲಡ್ ಪ್ರೆಷರ್ ನಿಂದ ವಿಷ್ಣುವರ್ಧನ್ ಅವರಿಗೆ ಡಯಾಬಿಟಿಸ್ ಕಾಯಿಲೆ ಕಾಣಿಸಿಕೊಂಡಿತ್ತು. ಸಾಕಷ್ಟು ಜನರಿಗೆ ಈ ವಿಷಯ ತಿಳಿದಿಲ್ಲ. ಹೌದು ವೀಕ್ಷಕರೇ, ವಿಷ್ಣುವರ್ಧನ್ ಅವರ ಕೊನೆಯ ದಿನಗಳಲ್ಲಿ ಡಯಾಲಿಸಿಸ್ ಕಾಯಿಲೆ ಅವರನ್ನ ತುಂಬಾ ಕಾಡ್ತಾ ಇತ್ತು. ಇದರಿಂದ ಆಪ್ತರಕ್ಷಕ ಸಿನಿಮಾದ ಶೂಟಿಂಗ್ ವೇಳೆ ವಿಷ್ಣುವರ್ಧನ್ ಅವರ ಮೊಣಕಾಲಿಗೆ ಗಾಯವಾಗಿದ್ರಿಂದ ಅದು ವಾಸಿಯಾಗೋಕೆ ತುಂಬಾ ಸಮಯ ಹಿಡಿದಿತ್ತು. ಆಪ್ತರಕ್ಷಕ ಸಿನಿಮಾ ಚಿತ್ರೀಕರಣ ಪೂರ್ಣಗೊಳ್ಳೋದಕ್ಕೆ ವಿಳಂಬವಾಗಿದ್ದು ಸಹ ವಿಷ್ಣುವರ್ಧನ್ ಅವರ ಡಯಾಬಿಟಿಕ್ ಕಾಯಿಲೆ ತೊಂದರೆ ಕೊಡ್ತಾ ಇದ್ದ ಸಮಯದಲ್ಲಿ. ಕಾರಣ ಹೀಗೆ ಒಂದು ಕಡೆ ಮೊಣಕಾಲಿನ ಗಾಯದ ನೋವು, ಒಂದು ಕಡೆ ಬ್ಲಡ್ ಪ್ರೆಷರ್, ಮತ್ತೊಂದು ಕಡೆ ಡಯಾಲಿಸಿಸ್, ಇದೆಲ್ಲರಿಂದ ನಿರಂತರವಾಗಿ ಅವುಗಳನ್ನ ಅನುಭವಿಸಿದ್ರು. ಆದ್ರೆ ವಿಷ್ಣುದಾದ ಅವರ ಆರೋಗ್ಯದ ಬಗ್ಗೆ ಅಭಿಮಾನಿಗಳಿಗೆ ತಿಳಿಸಿ ಅವರಿಂದ ಅನುಕಂಪವನ್ನ ಪಡೆಯುವಂತ ಮನಸ್ಸನ್ನ ಮಾತ್ರ ವಿಷ್ಣುದಾದ ಎಂದಿಗೂ ಕೂಡ ಮಾಡಿಲ್ಲ. ಹೀಗಿದ್ದಾಗ ಇಷ್ಟೇ ಸಾಲದು ಅಂತ ಬ್ಲಡ್ ಪ್ರೆಷರ್, ಡಯಾಲಿಸಿಸ್ ನ ಪರಿಣಾಮದಿಂದಾಗಿ ಈ ಎಲ್ಲಾ ಅನಾರೋಗ್ಯದ ಪ್ರಭಾವದಿಂದಾಗಿ ವಿಷ್ಣುವರ್ಧನ್ ಅವರಿಗೆ ಹೃದಯ ಸಂಬಂಧಿತ ಸಮಸ್ಯೆ ಕೂಡ ಶುರುವಾಗುತ್ತೆ. ಒಂದಷ್ಟು ದಿನಗಳಿಂದ ಮೈಸೂರಿನಲ್ಲಿ ಅದಕ್ಕೆ ಚಿಕಿತ್ಸೆಯನ್ನ ಸಹ ಪಡೆಯುತ್ತಿದ್ದಾರೆ.
ಹೋಗ್ತಿರ್ತಾರೆ. ಈ ಎಲ್ಲಾ ಅನಾರೋಗ್ಯ ಸಮಸ್ಯೆಗಳಿಂದ ವಿಷ್ಣುವರ್ಧನ್ ಅವರು ಮಾನಸಿಕವಾಗಿಯೂ ಕೂಡ ಕುಂದು ಹೋಗಿದ್ರು. ಪುನರ್ಜನ್ಮದ ಬಗ್ಗೆ, ದೈವತ್ವದ ಬಗ್ಗೆ ಆ ಸಮಯದಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ರಂತೆ. ವಿಷ್ಣುವರ್ಧನ್ ಅವರ ಸಾವಿಗೂ 2 ದಿನ ಮುಂಚೆ ಕೋಡಿ ಶ್ರೀಗಳನ್ನ ಭೇಟಿ ಮಾಡಿ ಮನುಷ್ಯನ ಜೀವನ ಹೇಗೆ, ಸತ್ತ ಮೇಲೆ ಏನಾಗ್ತಾನೆ, ಪುನರ್ಜನ್ಮದ ವಿಚಾರ ಏನು ಅಂತ ಚರ್ಚೆಯನ್ನ ಮಾಡಿದ್ರಂತೆ. ಶ್ರೀಗಳನ್ನ ಭೇಟಿ ಮಾಡಿ ಹೋಗುವಾಗ ನಾನು ಬರ್ತೀನಿ ಗುರುಗಳೇ ಎಂದಾಗ ಶ್ರೀಗಳು ಹೋಗಪ್ಪ ಅಂತ ಹೇಳಿದ್ರು. ಮತ್ತೊಮ್ಮೆ ವಿಷ್ಣುವರ್ಧನ್ ಅವರು ಹೋಗ್ಬಿಟ್ಟು ಬರ್ತೀನಿ ಎಂದಾಗ ಗುರುಗಳು ಶ್ರೀಗಳು ಆಯಿತು ಹೋಗಪ್ಪ ಅಂತ ಹೇಳಿದ್ರು. ಇದರಿಂದ ಸಂಶಯಗೊಂಡ ವಿಷ್ಣುವರ್ಧನ್ ಅವರು, ಅಲ್ಲ ಗುರುಗಳೇ, ನಾನು ಯಾವಾಗ ಇಲ್ಲಿಗೆ ಬಂದರೂ ಮತ್ತೆ ಯಾವಾಗ ಬರುತ್ತೀಯಾ ಅಂತ ಕೇಳ್ತಿದ್ರಿ, ಈಗ ಮಾತ್ರ ಹೋಗುವಂತೆ ಹೇಳ್ತಿದ್ದೀರಲ್ಲ, ಯಾಕೆ ಗುರುಗಳೇ, ಮತ್ತೆ ಯಾವಾಗ ಬರ್ಲಿ ಅಂತ ಕೇಳಿದಾಗ 30ನೇ ತಾರೀಕು ಕಳೆದ ಮೇಲೆ ಬದುಕುಳಿದರೆ 1ನೇ ತಾರೀಕು ಹೊಸ ವರ್ಷದ ದಿನ ಬಾರೋ ಅಂತ ಹೇಳಿದ್ರು. ಆಗ ವಿಷ್ಣುವರ್ಧನ್ ಅವರು ಶ್ರೀಗಳ ಜೊತೆಗೆ ಒಂದು ಕೊನೆಯ ದಿನ ಹೇಳಿಕೊಂಡಿದ್ರಂತೆ. ನನ್ನ ಕೊನೆಯ ಆಸೆ ಅಂದ್ರೆ ನನ್ನ ಊರಿನಲ್ಲೇ ನಾನು ಸಾಯಬೇಕು ಅಂತ ಹೇಳಿದ್ರಂತೆ. ತೊಂದರೆ ಇಲ್ಲ ಗುರುಗಳೇ, ನಮ್ಮ ಊರಿನಲ್ಲಿ ನಾನು ಸಾಯ್ಬೇಕು. ಆ ದಿನಗಳಲ್ಲೇ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ತುಂಬಾ ಮನಸ್ಸಿಗೆ ನೋವನ್ನುಂಟು ಮಾಡುವ ಒಂದು ಘಟನೆ ನಡೆಯುತ್ತೆ. ಅದು ಅವರು ತುಂಬಾ ಇಷ್ಟಪಟ್ಟಿದ್ದಂತ ಸಿ ಅಶ್ವಥ್ ಅವರು 29 ಡಿಸೆಂಬರ್ 2009 ತೀರಿ ಹೋಗ್ತಾರೆ. ಈ ಘಟನೆ ವಿಷ್ಣುವರ್ಧನ್ ಅವರ ಮನಸ್ಸಿಗೆ ತುಂಬಾ ದುಃಖವನ್ನುಂಟು ಮಾಡಿತ್ತು. ಆ ದಿನ ವಿಷ್ಣುವರ್ಧನ್ ಅವರು ತನ್ನ ಪತ್ನಿಗೆ ತುಂಬಾ ನೋವಿನಿಂದ ಒಂದು ಮಾತನ್ನ ಹೇಳಿದ್ರಂತೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಜನ ಈ ರೀತಿ ಅವರನ್ನ ಪ್ರೀತಿಸಬೇಕು, ಅವರನ್ನ ಗೌರವಿಸಬೇಕು. ಅವರ ಸಾವಿನ ನಂತರವೂ ಸಹ ಸದಾ ಕಾಲ ಜನ ಅವರನ್ನ ನೆನಪಿಟ್ಟುಕೊಳ್ಬೇಕು ಅಂತ ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಂಡ್ರು ಅಂತ ಸ್ವತಃ ಭಾರತಿ ವಿಷ್ಣುವರ್ಧನ್ ಅವರೇ ಹೇಳ್ಕೊಂಡಿದ್ರು. ನಂತರ ಈ ದುಃಖದಿಂದ, ನೋವಿನಿಂದ, ಸಮಸ್ಯೆಗಳಿಂದ ಕುಂದು ಹೋಗಿದ್ದಂತ ವಿಷ್ಣುವರ್ಧನ್ ಅವರು ಮನಸ್ಸಿಗೆ ವಿಶ್ರಾಂತಿಯನ್ನ ಪಡೆಯುವುದಕ್ಕೆ ಅಂತ ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಿ ಮಗಳು ಕೀರ್ತಿಗೆ ಫೋನ್ ಮಾಡಿ ಅವರನ್ನ ಕೂಡ ಮೈಸೂರಿಗೆ ಬರೋಕೆ ಹೇಳ್ತಾರೆ. ವಿಷ್ಣುವರ್ಧನ್ ಅವರ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಮಗಳಿಗೆ ನೆನಪಿಸಿದ್ರು. ಆದ್ರೆ ವಿಧಿಯೇ ಬೇರೆ ಆಗಿತ್ತು. ಮಧುಮೇಹ, ಗಾಯಗೊಂಡ ಕಾಲು, ತನ್ನ 3 ತಂಗೀರನ್ನ ಕಳೆದುಕೊಂಡ ನೋವಿಗಿಂತ ವಿಷ್ಣುವರ್ಧನ್ ಬೆಳಗ್ಗೆ ಎಲ್ಲರಿಗೂ ಅತಿ ದೊಡ್ಡ ಕಟು ಸತ್ಯವನ್ನ ನೀಡಿಬಿಟ್ಟಿದ್ರು. ತನ್ನ ಹುಟ್ಟೂರಲ್ಲೇ ವಿಶ್ರಾಂತಿ ಪಡೆದು ರಾತ್ರಿ ತೀವ್ರ ಹೃದಯಾಘಾತದಿಂದ ಯಾವಾಗಲೂ ಮುಗುಳ್ನಗುತ್ತಿದ್ದ ಮೃದು ಮನಸ್ಸಿನ ವ್ಯಕ್ತಿ ವಿಷ್ಣುವರ್ಧನ್ ವಿಧಿವಶರಾಗಿದ್ರು. ಕೇವಲ ತನ್ನ 59ನೇ ವಯಸ್ಸಿಗೆ ಅಪಾರ ಅಭಿಮಾನಿಗಳನ್ನ ತೊರೆದು ಮಾಯವಾಗಿದ್ರು. ತನ್ನ 200ನೇ ಚಿತ್ರವಾಗಿದ್ದಂತಹ ಆಪ್ತರಕ್ಷಕ ಸಿನಿಮಾದ ಸಂಭ್ರಮದಲ್ಲಿದ್ದಂತಹ ಸಾಹಸ ಸಿಂಹ ಆ ಚಿತ್ರದ ಬಿಡುಗಡೆಗೂ ಮುನ್ನ ಇಲ್ಲವಾಗಿದ್ರು. ಇನ್ನೊಂದು ದಿನ ಕಳೆದ್ರೆ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ರು. ಆದ್ರೆ ಸಮಯ ಮೀರಿ ಹೋಗಿತ್ತು. ಮತ್ತೆ ನಮ್ಮೆಲ್ಲರ ಸಾಹಸ ಸಿಂಹ ಗರ್ಜಿಸಲೇ ಇಲ್ಲ. ಈ ರೀತಿಯಾಗಿ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ರು. ಆದ್ರೆ ವಿಷ್ಣುವರ್ಧನ್ ಅವರ ಸಾವಿನ ಹಿಂದೆ ನಾಗವಲ್ಲಿಯ ಕೈವಾಡ ಇದೆ ಅಂತ ಕೆಲವು ಸುದ್ದಿಗಳನ್ನ ಹಬ್ಬಿಸಿದ್ದು ಕೂಡ ಉಂಟು. ಆದ್ರೆ ಅದು ಸುಳ್ಳು. ಯಾಕಂದ್ರೆ ವಿಷ್ಣುವರ್ಧನ್ ಅವರು ನಟಿಸಿದ್ದ ಆಪ್ತ ಮಿತ್ರ, ಆಪ್ತ ರಕ್ಷಕ ಈ 2 ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಮುಂಚಿತವಾಗಿ ತೆರೆ ಕಂಡಿತ್ತು. ಅವರಿಗಿಲ್ಲದ ನಾಗವಲ್ಲಿಯ ಕಾಟ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಕಾಡಿತ್ತು ಅನ್ನೋದು ನಿಜಕ್ಕೂ ಒಂದು ಮೂಢನಂಬಿಕೆಯಷ್ಟೇ. ಕೊನೆಗೆ ವಿಷ್ಣುವರ್ಧನ್ ಅವರ ಮೇಲೆ ನನಗಿರುವ ಅಭಿಮಾನದಿಂದ ಒಂದೇ ಒಂದು ಮಾತನ್ನ ಹೇಳ್ತೀನಿ. ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರು ಆಗಿದ್ದೇ ನಮ್ಮ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.